ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ ಬಿ ಡಿ ಎಸ್ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರೋಂಥದ್ದು. ಹಾಗೆ ನಿಮಗೆ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 9 ಫೀಟ್ ಹೈಟ್ MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಮತ್ತು ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರೋಂಥ ಗೇಟ್ ಸಿಗುತ್ತೆ. ಫಸ್ಟ್ ಫ್ಲೋರ್ನ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ SS ಟ್ಯೂಬ್ಸಿಂದ ಎಲಿವೇಶನ್ ಡಿಸೈನ್ ಮಾಡಿರೋಂಥದ್ದು. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಮಾಡಿರೋಂಥದ್ದು. ಇಲ್ಲಿ ನಿಮಗೆ ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಗೇಟ್ ಕೊಟ್ಟಿರೋಂಥದ್ದು. ಇಲ್ಲಿ ಬಾಕಿ ಎಲ್ಲ ನಿಮಗೆ ಈ ಕಡೆ ವಾಲ್ ಸೈಡ್ಗೆ ಸ್ಲೈಡಿಂಗ್ ಕೊಟ್ಟಿರೋಂಥದ್ದು. ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ನೀವು. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ. ಇದು ಬಂದು ಬೋರ್ವೆಲ್ ಬರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾವೇರಿ ವಾಟರ್ ಮೀಟರ್ಗೆ ನಿಮಗೆ ಪ್ರೊವಿಷನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಗ್ರಿಲ್ಲಿಂದ ಕವರ್ ಕೂಡ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಪಾರ್ಕಿಂಗ್ನ ಸ್ಪೇಸ್ ಬಗ್ಗೆ ನೋಡೋದಾದ್ರೆ ನೀವು 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ಕಡೆ ವಾಲ್ನಲ್ಲಿ ಬರುತ್ತೆ. ಅದು ನಿಮಗೆ ಪ್ಯಾಸೇಜಲ್ಲೇ ಬರುವಂಥದ್ದು. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಬಿಟ್ಟು ಸೈಡ್ ನಿಮಗೆ ಸೌತ್ ಸೆಟ್ ಬ್ಯಾಕಲ್ಲಿ ಬರುವಂಥದ್ದು. ಹಾಗೆ ನಿಮಗೆ UPVC ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ಕೂಡ ಬರುತ್ತೆ ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ. ಪಾರ್ಕಿಂಗ್ ಸ್ಪೇಸ್ ನಿಮಗೆ ಸ್ಪೇಷಿಯಸ್ ಆಗಿದೆ. ಹಾಗೆ ಫುಲ್ ಕವರ್ಡ್ ಪಾರ್ಕಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಪೂರ್ತಿ ವಾಲಿಂದ ಕವರ್ಡ್ ಮಾಡಿರುವಂಥದ್ದು ಪಾರ್ಕಿಂಗ್ ಏರಿಯಾ ಇಲ್ಲಿ ನಿಮಗೆ. ಹಾಗೆ ಬಿಲ್ಡಿಂಗ್ನ 3 ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಇಲ್ಲಿ ಬಂದು ನಿಮಗೆ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಮೇನ್ ಡೋರ್ಗೆ ಡೂಪ್ಲೆಕ್ಸ್ ಹೌಸ್ ಮೇನ್ ಡೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 4.5 ಫೀಟ್ ಸ್ಟೇರ್ ಕೇಸ್ ಇರುವಂಥದ್ದು. ಇದು ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ಲ ವಾಲ್ ಕೂಡ ನಿಮಗೆ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಕೂಡ ನೋಡ್ಬೋದು. ಇಲ್ಲಿ ಎಲಿವೇಶನ್ ಅಲ್ಲಿ ಒಂದು CNC ಕಟ್ಟಿಂಗ್ ಶೀಟ್ಸ್ ಕೂಡ ಯೂಸ್ ಮಾಡಿರುವಂಥದ್ದು. SS ಟ್ಯೂಬ್ ಕೂಡ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ಗೆ. ಇನ್ನು ಇಲ್ಲಿ ಮೇಲೆ ಬಂದರೆ ನಮಗೆ ಫಸ್ಟ್ ಫ್ಲೋರ್ನಲ್ಲಿ ಫ್ರಂಟ್ ಎಲಿವೇಶನ್ ಸೈಡಲ್ಲಿ ರೈಲಿಂಗ್ಸ್ ಅಲ್ಲಿ ನಿಮಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟ್ಯೂಬ್ಸ್ ಇಂದಾನೆ ಎಲಿವೇಶನ್ ಡಿಸೈನ್ ಕೂಡ ಮಾಡಿರುವಂಥದ್ದು. ಈ ಕಡೆ ನಿಮ್ಗೆ ವಿಂಡೋ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಬುದ್ಧದು ಒಂದು ಟೈಲ್ ಕೂಡ ಹಾಕಿರುವಂಥದ್ದು. ಮೇನ್ ಡೋರ್ನಲ್ಲಿ ನಿಮಗೆ ಒಂದು ಸೈಡ್ ಹಾಗೆ ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಕೊಟ್ಟು ಕಾರ್ನರ್ಲಿ ಮೇನ್ ಡೋರ್ ಕೊಟ್ಟಿರುವಂಥದ್ದು. ಇವ್ರು ಬರ್ಮಾಟಿಕ್ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ ಅಲ್ಲಿ ಮಾಡಿರುವಂಥದ್ದು ಮೇನ್ ಡೋರ್. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು ನೋಡ್ಬೋದು. ಮೊದಲು ಲಿವಿಂಗ್ ಏರಿಯಾನ ಫುಲ್ ವ್ಯೂ ಒಂದ್ಸಲಿ ನೋಡ್ಕೊಳ್ಳಿ. ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ವಿನಿಯರ್ ಯೂಸ್ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಟಿವಿ ಕ್ಯಾಬಿನೆಟ್ನ 2 ಕಡೆ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಶಟರ್ಸ್ ಮೇಲೆ ನಿಮಗೆ ಫಿಕ್ಸೆಡ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಓಪನ್ ಕೂಡ ಕೊಟ್ಟಿರುವಂಥದ್ದು. ಮೇಲ್ಗಡೆ ನಿಮಗೆ ನೋಡ್ಬೋದು ಡಬಲ್ ಹೈಟ್ ರೂಫ್ ಕೊಟ್ಟಿರುವಂಥದ್ದು ಟಿವಿ ಕ್ಯಾಬಿನೆಟ್ ಹತ್ರ. ಈ ಕಡೆ ವಾಲ್ನಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ವಿತ್ ಫಿಕ್ಸೆಡ್ ವಿಂಡೋ ಬರುವಂಥದ್ದು. ಈ ಕಡೆ ನಿಮ್ಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಮತ್ತೆ ವುಡ್ ವರ್ಕ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಪ್ರೊಫೈಲ್ ಲೈಟ್ಸ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಆರ್ಚ್ ಮಾಡಿರುವಂಥದ್ದು, ಕಾರ್ವಿಂಗ್ ಆರ್ಚ್ ಮಾಡಿರುವಂಥದ್ದು. ಹಾಗೆ ಡೋರ್ ಕೂಡ ನಿಮಗೆ ಕಾರ್ವಿಂಗ್ ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು ನೀವು. ಎಲ್ಲ ವಾಸ್ಕಲ್ ಮತ್ತೆ ಡೋರ್ ಆರ್ಚ್ ಎಲ್ಲ ನಿಮಗೆ ಟೀ ಕುಡ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಇನ್ನು
ಪೂಜಾ ರೂಮ್ ಒಳಗಡೆ ನೋಡೋದಾದ್ರೆ ನೀವು ಫ್ಲೋರಿಂಗ್ ಅಲ್ಲಿ ಹಾಗೆ ವಾಲ್ಸ್ ಅಲ್ಲಿ ಪೂರ್ತಿ ಒಂದೇ ತರದ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಇಟಾಲಿಯನ್ ಮಾರ್ಬಲ್. ಹಾಗೆ ಇಲ್ಲೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಸೆಂಟರ್ ನಲ್ಲಿ ಈಚಿಂಗ್ ಗ್ಲಾಸ್ ಬರುವಂಥದ್ದು ಇಲ್ಲಿ ಪೂಜಾ ರೂಮ್ ನ ಫಾಲ್ ಸೀಲಿಂಗ್ ಅಲ್ಲಿ. ಹಾಗೆ ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಪೂರ್ತಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್ ನಲ್ಲಿ. ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಹೋಗೋದಕ್ಕೆ ವುಡ್ ವರ್ಕ್ ನಲ್ಲಿ ಮಾಡಿರುವಂತಹ ಲ್ಯಾಮಿನೇಟ್ಸ್ ಹಾಗೆ ವಿನಿಯರ್ ಯೂಸ್ ಮಾಡಿರುವಂತಹ ಆರ್ಚ್ ಸಿಗುತ್ತೆ. ಇಲ್ಲಿ ಗ್ಲಾಸ್ ಪಿಲ್ಲರ್ಸ್ ಯೂಸ್ ಮಾಡಿರೋಂಥದ್ದು ನೋಡ್ಬೋದು ನೀವು. ಲೈಟಿಂಗ್ ಕೂಡ ಮಾಡಿದ್ದಾರೆ, ಅಂಬಿಯಂಟ್ ಲೈಟಿಂಗ್ ಕೊಟ್ಟಿರೋಂಥದ್ದು. ಈ ಆರ್ಚ್ನಿಂದ ನಾವು ಒಳಗೆ ಬಂದರೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 8 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು SS ನ ಪುಲ್ಔಟ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಆರ್ಟಿಫಿಷಿಯಲ್ ಗ್ರಾನೈಟ್ ಇಂದ ಮಾಡಿರುವಂಥ ಸ್ಲ್ಯಾಬ್ ಸಿಗುವಂಥದ್ದು. ಹಾಗೆ 2 feet ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ಸ್ ಯೂಸ್ ಮಾಡಿರುವಂತ ಡೋರ್ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಬರುವಂಥದ್ದು. ಇಲ್ಲಿ ಒಂದು ಟಾಲ್ ಯೂನಿಟ್ ಕೂಡ ಬರುತ್ತೆ ನೋಡ್ಬೋದು ನೀವು. ಟಾಲ್ ಯೂನಿಟ್ ಬರುವಂಥದ್ದು ಪ್ಯಾಂಟ್ರಿ ಯೂನಿಟ್ ಇಲ್ಲಿ. ಇದ್ರ ಪಕ್ಕದಲ್ಲಿ ನಮಗೆ ಫ್ರಿಡ್ಜ್ ಇಡೋದಕ್ಕೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಪಕ್ಕದಲ್ಲಿ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ. ಹ್ಯಾಂಡ್ ವಾಶ್ ಹತ್ರ ನಿಮಗೆ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಕೂಡ ಸಿಗುತ್ತೆ. ಹಾಗೆ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಮೇಲೆ ನೋಡಿದ್ರೆ ನೀವು ಸೀಲಿಂಗ್ ಅಲ್ಲಿ POP ಮತ್ತೆ ವುಡ್ ವರ್ಕ್ ನಿಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಈ ಕಡೆ ನಿಮಗೆ ಕಿಚನ್ ಯುಟಿಲಿಟಿಗೆ ಹೋಗೋದಕ್ಕೆ ಟೀಕ್ವುಡ್ ನಲ್ಲಿ ಮಾಡಿರುವಂತಹ ವಾಸ್ಕಲಾಗೆ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಕಿಚನ್ ಯುಟಿಲಿಟಿ ಏರಿಯಾ ಬರುವಂಥದ್ದು. ಇಲ್ಲೂ ಕೂಡ ಒಂದು ಕೌಂಟರ್ ಟಾಪ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಸಿಂಕ್ ಇನ್ಸ್ಟಾಲ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ದೊಡ್ಡದೊಂದು ಸಿಂಕ್ ನೀವು SS ಹಾಗೆ ಇಲ್ಲ ಅಂದ್ರೆ ಕ್ವಾಟ್ಸ್ ನ ಸಿಂಕ್ ಯೂಸ್ ಮಾಡ್ಬೋದು. ಹಾಗೆ ಗ್ರಿಲ್ ಮಾಡಿದ್ದಾರೆ ಇಲ್ಲಿ ಸೇಫ್ಟಿಗೆ MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿರುವಂಥದ್ದು. ಹಾಗೆ ವಾಲ್ ನಲ್ಲಿ ಬಂದು 4.5 feet ಹೈಟ್ ವಾಲ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಪೇರೆಂಟ್ ರೂಮ್ ಕೊಟ್ಟಿರುವಂಥದ್ದು. ಇದು ಕೂಡ ನಿಮಗೆ ಟೀಕ್ವುಡ್ ಡೋರ್ ಹಾಗೆ ಟೀಕ್ವುಡ್ ನ ವಾಸ್ಕಲ್ ಯೂಸ್ ಮಾಡಿರುವಂತ ಡೋರ್ಸ್ ಬರುವಂಥದ್ದು ಇಲ್ಲಿ. ಇದು ಬಂದು ಪೇರೆಂಟ್ ರೂಮ್ ಬರುತ್ತೆ. ಇಲ್ಲೂ ಸೇಮ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ, ಮಾರ್ಬಲ್ ಫ್ಲೋರಿಂಗ್. ಹಾಗೆ 2 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲೊಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಇಲ್ಲಿ ವಾಶ್ ಬೇಸನ್, ಕೌಂಟರ್ ಟಾಪ್ ವಾಶ್ ಬೇಸನ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಕೂಡ ಬರುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ಎಲ್ಲ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ ನಲ್ಲಿ. ಬಾತ್ರೂಮ್ಸ್ ಅಲ್ಲಿ ಕೂಡ ನಿಮಗೆ ಸೇಮ್ ಟೀಕ್ವುಡ್ ನ ವಾಸ್ಕಲ್ ಆಗಿ ಟೀಕ್ವುಡ್ ನ ಡೋರ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಹಾಗೆ ಸ್ಟೇರ್ ಕೇಸ್ಗೆ. ಇಲ್ಲಿ ಬಂದು ನಿಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ನಾನು ಕೆಳಗೆ ಹೇಳಿದಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲೂ ಕೂಡ ಟೀಕ್ವುಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿಂದ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಫ್ಲೋರ್ನಿಂದ ಸೆಕೆಂಡ್ ಫ್ಲೋರ್ ಇಂಟೀರಿಯರ್ ಸ್ಟೇರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೆನ್ಸರ್ಡ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥ ಸ್ಟೇರ್ ಕೇಸ್ನಲ್ಲಿ ಎಲ್ಲ ಸೆನ್ಸರ್ಡ್ ಲೈಟ್ಸ್ ಕೊಟ್ಟಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ ಬಂದು ವುಡ್ ಹಾಗೆ SS ಟ್ಯೂಬ್ ಮತ್ತೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ ನೋಡ್ಬೋದು. ನಿಮಗೆ ಎಲ್ಲ ಸೆನ್ಸರ್ಡ್ ಲೈಟ್ಸ್ ಬರುತ್ತೆ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ನ ಡೋರ್ ಸಿಗುವಂಥದ್ದು. ಟೀಕ್ವುಡ್ ವಾಸ್ಕಲ್ ಆಗಿ ಟೀಕ್ವುಡ್ ನ ಡೋರ್ ಯೂಸ್ ಮಾಡಿರುವಂಥದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಇಲ್ಲಿ ನಾವು ಒಳಗೆ ಬಂದ್ರೆ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ 18x18 ಬರ್ಬೋದು ಮೋಸ್ಟ್ಲಿ ರೂಮ್ ಇದು. 18x16 ಆ ಥರ ಬರುವಂಥ ರೂಮ್ ಇದು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು 2 ಶಟರ್ ಹಾಗೆ ಒಂದು 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಕಾಟ್ ಸಿಗುವಂಥದ್ದು ಕಿಂಗ್ ಸೈಜ್ ಕಾಟ್ ಮಾಡಿದ್ದಾರೆ.
ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಕಾಟ್ನಲ್ಲಿ. ಕಾಟಿಂದ ಡೈರೆಕ್ಟ್ ರನ್ ಆಗಿರೋಂಥದ್ದು ಇದು ನಿಮಗೆ. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ನಿಮಗೆ ಇದರಲ್ಲೇ ಮಾಡಿರುವಂಥದ್ದು, ವುಡ್ ವರ್ಕಲ್ಲೇ ಮಾಡಿರುವಂಥದ್ದು. ಎಲ್ಲ ಪೂರ್ತಿ ನಿಮಗೆ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಕಾಟ್ಸ್ ಅಲ್ಲಿ, ವಾರ್ಡ್ರೋಬ್ ಅಲ್ಲಿ ಎಲ್ಲ ಕಡೆನೂ ಆಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ಲ್ಯಾಮಿನೇಟ್ ಎಲ್ಲಿ ಯೂಸ್ ಮಾಡಿಲ್ಲ. ಇದು ಒಂದು ಟಿವಿ ಕ್ಯಾಬಿನೆಟ್ ಬರುತ್ತೆ, ಒಂದೇ ಪೀಸ್ ರನ್ ಮಾಡಿದ್ದಾರೆ. ಇಲ್ಲಿ ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಬರುತ್ತೆ, ವೈಟ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ 6 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಬರುವಂಥದ್ದು, ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹೆಡ್ ವುಡ್ ವರ್ಕ್ ನ ಎರಡು ಕಡೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಹಾಗೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಆರ್ಚ್ ಕೊಟ್ಟಿರುವಂಥದ್ದು. ಇಲ್ಲಿ ಒಳಗೆ ಬಂದ್ರೆ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಈ ಕಡೆ ಒಂದು 2 ಡೋರ್ ವಾರ್ಡ್ರೋಬ್ ಸಿಗುವಂಥದ್ದು, ಇದು ಕೂಡ ಪೂರ್ತಿ ಆಕ್ರಾಲಿಕ್ ಯೂಸ್ ಮಾಡಿದ್ದಾರೆ, ಅದ್ರ ಮೇಲೆ ಲಾಫ್ಟ್ ಬರುವಂಥದ್ದು. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಇದು ಬಂದು ಲಾಕ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದ್ರೆ ಇಲ್ಲಿ ಡಬಲ್ ಲೈಟ್ ಓಪನ್ ಬಿಟ್ಟಿರುವಂಥದ್ದು ನಿಮಗೆ ಸಿಗುತ್ತೆ, ನೋಡ್ಬೋದು ನೀವು. ಇಲ್ಲಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಕೊಟ್ಟಿರುವಂಥದ್ದು, ಇಲ್ಲಿ ಫಿಕ್ಸೆಡ್ ವಿಂಡೋ. ಈ ಕಡೆ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ ಸಿಗುತ್ತೆ. ಇಲ್ಲೂ ಕೂಡ POP ಮತ್ತೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ, ಅದರ ಪಕ್ಕದಲ್ಲೇ ಟೀಕುಡ್ ಡೋರ್ ಸಿಗುವಂಥದ್ದು. ಇದು ಬಂದು ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ಇಲ್ಲಿ ವಾಲ್ ನಲ್ಲಿ ಪೂರ್ತಿ ನಿಮ್ಗೆ ಮಾರ್ಬಲ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿರುವಂತದ್ದು ನೋಡ್ಬೋದು ನೀವು. ಪೂರ್ತಿ ವಾಲ್ಸ್ ಮಾರ್ಬಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ರೈಲಿಂಗ್ ಬಂದು SS2 ಬಗ್ಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂತ ರೈಲಿಂಗ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ನಮಗೆ ಈ ಕಡೆಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಎಲ್ಲ ಟೀಕುಡ್ ಯೂಸ್ ಮಾಡಿದ್ದಾರೆ ಡೋರ್ಸ್ ಅಲ್ಲಿ. ಈ ರೂಮಲ್ಲಿ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಬರುತ್ತೆ, 3 ಶಟರ್ ವಿಂಡೋ ಬರುತ್ತೆ. ಈ ಕಡೆ ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುವಂಥದ್ದು ನೋಡ್ಬೋದು. ಇನ್ನ ಮೇಲೆ ನೋಡಿದ್ರೆ ನೀವು ಫಾಲ್ ಸೀಲಿಂಗ್ ಅಲ್ಲಿ POP ಮತ್ತೆ ವುಡ್ ವರ್ಕ್ ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇದು ಕೂಡ ನಿಮಗೆ ವುಡನ್ ಫಿನಿಶಿಂಗ್ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಪೂರ್ತಿ. ಇಲ್ಲೊಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ ಈ ಕಡೆಗೆ. ಇಲ್ಲಿ ಲಾಫ್ಟ್ ನಿಮಗೆ ವಾರ್ಡ್ರೋಬ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗುವಂಥದ್ದು. ಆರ್ಚ್ ಕೊಟ್ಟಿದ್ದಾರೆ ಬಾತ್ರೂಮ್ಗೆ ಹೋಗೋದಕ್ಕೆ, ಅಟ್ಯಾಚ್ ಬಾತ್ರೂಮ್ಗೆ. ಇಲ್ಲೂ ಕೂಡ ನಿಮಗೆ ವಾಕಿನ್ ವಾರ್ಡ್ರೋಬ್ ತರ ಮಾಡಿದ್ದಾರೆ. ಇಲ್ಲಿ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ ಇಲ್ಲಿ. ಈ ಕಡೆಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ಸೈಜಸ್ ಕೂಡ ನಿಮಗೆ ದೊಡ್ಡದಾಗಿದೆ, 6x8 ಬರುವಂಥದ್ದು ಇದು ಬಾತ್ರೂಮ್. ನಿಮಗೆ ಎಲ್ಲ 10 feet 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ರೂಫ್ ಹೈಟ್ವರೆಗೂ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಸ್ಟೇರ್ ಕೇಸ್ ಅಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ಗೆ ರೀಚ್ ಆಗ್ತೀವಿ. ಥರ್ಡ್ ಫ್ಲೋರ್ ನಲ್ಲಿ ಕೂಡ ನಿಮಗೆ ಸೇಮ್ ಮೇಲೆ ಬಂದಿದ ತಕ್ಷಣ ಇಲ್ಲಿ ಫಾಲ್ ಸೀಲಿಂಗ್ ಸಿಗುತ್ತೆ. ಈ ಕಡೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಹಾಗೆ ಸೇಮ್ ಕೆಳಗೆ ನೋಡಿದಾಗೇನೆ ಇಲ್ಲೂ ಕೂಡ 2 ರೂಮ್ಗಳು ಸಿಗುತ್ತೆ ನೋಡ್ಬೋದು. ಈ ಕಡೆ ನೋಡಿ, ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, 3 ಶಟರ್ ವಿಂಡೋ. ಇಲ್ಲಿ ಬಾಲ್ಕನಿಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು ಡೋರ್ ಮತ್ತೆ ವಿಂಡೋ ಕೊಡುತ್ತೆ. ಈಸ್ಟ್ ಫೇಸಿಂಗ್ ರೋಡ್ ಕಡೆ ಬರುವಂಥದ್ದು. ಎಲ್ಲ ಬಾಲ್ಕನಿ ವಾಲ್ಸ್ ಅಲ್ಲೆಲ್ಲ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಬೋದು. ಪೂರ್ತಿ ಫುಲ್ ಸ್ಪೇಷಿಯಸ್ ಆಗಿರುವಂಥ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ತುಂಬ ದೊಡ್ಡದಾಗಿದೆ ಬೆಡ್ರೂಮ್ಸ್ ಎಲ್ಲ. ಸೇಮ್ ಕಾಟ್ ಬರುವಂಥದ್ದು, ಹೆಡ್ ಬೋರ್ಡ್ ಬರುತ್ತೆ, ಕುಷನ್ ಹೆಡ್ ಬೋರ್ಡ್. 2 ಶಟರ್ನ ವಿಂಡೋ ಬರುತ್ತೆ ಕಾಟ್ ಹತ್ರ. ಈ ಕಡೆ ನಿಮಗೆ ಒಂದು 3 ಶಟರ್ನ ವಿಂಡೋ ಹಾಗೆ ಸ್ಟಡಿ ಟೇಬಲ್ ಬರುವಂಥದ್ದು. ಕುಬೇರನ್ ಮೂಲೆಗೆ 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಬರುವಂಥದ್ದು. ಕಾಟ್ ಆಪೋಸಿಟ್ ಒನ್ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಬಂದು ನಿಮಗೆ POP ಕೂಡ ವುಡ್ ವರ್ಕ್ ಮಾಡಿರುವಂಥದ್ದು. POP ಜೊತೆ ವುಡ್ ವರ್ಕ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ಅಲ್ಲಿ. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ, ಸ್ಟ್ರಿಪ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು, ಆಂಬಿಯಂಟ್ ಲೈಟಿಂಗ್. ಇನ್ನು ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಸೇಮ್ ಕೆಳಗೆ ನೋಡಿದಾಗೇನೆ ಸೇಮ್ ಪ್ಲಾನ್ ಬರುವಂಥದ್ದು. ಇಲ್ಲೂ ಕೂಡ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ಮೇಲೆ ಲಾಫ್ಟ್ ಬರುವಂಥದ್ದು. ಎಲ್ಲ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಅಲ್ಲಿ ನಿಮಗೆ ಲಾಕ್ ಆಗಿತ್ತು ಕೆಳಗಡೆ.
ಇಲ್ಲಿ ನೋಡ್ಬೋದು ಬಾತ್ರೂಮ್ನ ಸೈಜ್ ಏನು ಬರುತ್ತೆ ಅಂತ. ಎಲ್ಲ ರೂಫ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಮತ್ತೆ ಇದ್ರ ಪಕ್ಕದಲ್ಲೇ ಮತ್ತೆ ನಮಗೆ ಸೇಮ್ ಕೆಳಗೆ ನೋಡಿದಾಗೇ ಚಿಲ್ಡ್ರನ್ ರೂಮ್ ಬರುವಂಥದ್ದು. ಇದನ್ನು ಸೇಮ್ ಸೈಜ್ ಬರುತ್ತೆ, ಸೇಮ್ ಪ್ಯಾಟರ್ನ್, ಕಾಟ್ ಬರುತ್ತೆ, ವಿಂಡೋ 3 ಶಟರ್ನ ಟೀಕುಡ್ ವಿಂಡೋ, ಈಸ್ಟ್ ಫೇಸಿಂಗ್ ವಾಲ್ನಲ್ಲಿ ಬರುವಂಥದ್ದು, ರೋಡ್ ಸೈಡ್ ಬರುವಂಥದ್ದು. ಹಾಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವುಡ್ ವರ್ಕ್ ಮತ್ತೆ ಫಾಲ್ ಸೀಲಿಂಗ್ ಇಂದ ವುಡ್ ವರ್ಕ್ ಮತ್ತೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುತ್ತೆ, ಕಂಟಿನ್ಯೂ ಆಗುವಂಥದ್ದು ವಾರ್ಡ್ರೋಬ್. ಇಲ್ಲಿ ಮೇಲೆ ಲಾಫ್ಟ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಮಿರರ್. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ಸಲ್ಲಿ ಕೂಡ ನಿಮಗೆ ಎಲ್ಲ ವುಡ್ನಲ್ಲಿ ಮಾಡಿರೋಂಥ ಲೋವರ್ ಸಿಗುತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಲಾಸ್ಟ್ ಫ್ಲೋರ್ ಹೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ಗ್ಲಾಸ್ ಹಾಕಿದ್ದಾರೆ, ಮೇಲೆ ಸೇಫ್ಟಿಗೋಸ್ಕರ ಗ್ರಿಲ್ ಕೂಡ ಮಾಡಿರುವಂಥದ್ದು, MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಈ ಕಡೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಇಲ್ಲಿ ನಮಗೆ ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರೋಂಥ ಡೋರ್ ಕೊಟ್ಟಿರುವಂಥದ್ದು. ಫ್ಲೋರಿಂಗಲ್ಲಿ 15x15 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ ರೂಫಲ್ಲಿ. ಇಲ್ಲಿ ಎಲಿವೇಶನ್ಗೋಸ್ಕರ ಮಾಡಿರೋಂಥದ್ದು ನೋಡ್ಬೋದು. ಇದು ನಿಮಗೆ ಸಿಟ್ಔಟ್ ಕೂಡ ಮಾಡ್ಕೋಬೋದು ನೀವು. ಫುಲ್ ಓಪನ್ ಏರಿಯಾ ಬರುತ್ತೆ, ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಸಿಟ್ಔಟ್ ಏರಿಯಾಗೆ ನಿಮಗೆ ಒಳ್ಳೆ ಸ್ಪೇಸ್ ಸಿಗುತ್ತೆ. ಈ ಕಡೆ ವಾಷಿಂಗ್ ಏರಿಯಾ ಮಾಡಿದ್ದಾರೆ, ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಟ್ಯಾಂಕ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ವಾಷಿಂಗ್ ಏರಿಯಾ ಬರುವಂಥದ್ದು, ಕಲ್ಲು ಹಾಕಿದ್ದಾರೆ ಬಟ್ಟೆ ಒಗೆಯೋದಕ್ಕೆ. ಹಾಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ವಾಟರ್ ಲೈನ್, ಇನ್ಲೆಟ್, ಔಟ್ಲೆಟ್ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಪೂರ್ತಿ ಸೇಮ್ ಟೈಲ್ ಕಂಟಿನ್ಯೂ ಮಾಡಿರೋವಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ ಸರಿ ನೋಡ್ಕೊಳ್ಳಿ, ಒಳ್ಳೆ ಲೊಕೇಶನಲ್ಲಿ ಇರೋವಂಥದ್ದು. ಆಗಲೇ ಆಲ್ಮೋಸ್ಟ್ ಬಿಲ್ಟಪ್ ಆಗಿದೆ ಏರಿಯಾ. ಹಾಗೆ ನಿಮಗೆ 80 ಫೀಟ್ ರೋಡ್ಗೆ ತುಂಬ ನಿಯರ್ ಬೈ ಇರುವಂಥದ್ದು. ಬಸ್ ಸ್ಟಾಪ್ ಆಗಿ 80 ಫೀಟ್ ರೋಡ್ಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಈಸ್ಟ್ ಫೇಸಿಂಗ್ ಬರುತ್ತೆ, BDA ಸೈಟ್ ಆಗಿರುವಂಥದ್ದು, ಸರ್ ಎಂ ವಿಶ್ವೇಶ್ವರ ಲೇಔಟ್. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್, ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬಿಲ್ಡಿಂಗ್ನ ಪೂರ್ತಿ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಪ್ರೈಸ್ ಮತ್ತೆ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.